ಉಪೇಂದ್ರ ಮಾತ್ರವಲ್ಲ, ಸ್ವೀಟಿ ಚಿತ್ರದ ಮೂಲಕ ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸಿರುವ ರಾಧಿಕಾ ಕುಮಾರಸ್ವಾಮಿಗೂ ಇವತ್ತು ಬರ್ತ್ಡೇ ಸಂಭ್ರಮ. ಅವರು ಸಹ ದೀಪಾವಳಿ ಹಬ್ಬದ ಜೊತೆಗೆ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ್ರು. ಚಂದನದ ಗಂಧದ ಗೊಂಬೆ ಸ್ಯಾಂಡ್ವುಡ್ನ ಸ್ವೀಟಿ ರಾಧಿಕಾ ಕುಮಾರಸ್ವಾಮಿ ಅವರಿಗೆ ಇವತ್ತು ಹುಟ್ಟುಹಬ್ಬದ ಸಂಭ್ರಮ. ಸೊ ಈ ಸಂಭ್ರಮದಲ್ಲಿ ನಮ್ಮ ಜೊತೆ ಇದ್ದರೆ ಬನ್ನಿ ಮಾತಾಡ್ಸೋಣ. ನಮಸ್ಕಾರ ಮೇಡಮ್. ನಮಸ್ತೆ. ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು, ಹಾಗೆ ನಿಮಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು. ಸೊ ಹಾಗೆ ಇವತ್ತು ನಿಮಗೆ ಹುಟ್ಟುಹಬ್ಬದ ಸಂಭ್ರಮ ಹೇಗಿದೆ ಈ ಸಂಭ್ರಮ ಅಂತ ಹೇಳ್ತೀರಾ? ನನಗೆ ಮನೇಲಿ ಮಾಡ್ಕೊಳ್ಳೋದಕ್ಕಿಂತನೂ ಶೂಟಿಂಗಲ್ಲಿದ್ದು ಜೊತೇಲಿ ಮಾಡಿದ್ರೆ ಅದೇನೋ ತುಂಬ ಖುಷಿ ಅನಿಸುತ್ತೆ. ಅದರಲ್ಲೂ ಸಾಂಗ್ ನನಗೆ ಫೇವ್ರೇಟ್ ಸಾಂಗ್ ನಡೀತಾ ಇದೆ, ಮತ್ತು ಎಲ್ಲ ಫ್ಯಾಮಿಲಿ ಅದ್ರ ಜೊತೆ ದೀಪಾವಳಿ ಹಬ್ಬ ಕೂಡ ಬಂದಿದೆ. ಎಲ್ಲ ಒಂಥರ ಎಲ್ಲ ಜೊತೆಯಾಗಿ ಬಂದುಬಿಟ್ಟಿದೆ. 100 ವರ್ಷ ಆದರೂ ಈ ದಿನ ನೆನಪಿರುತ್ತೆ ನಮಗೆ. ಈ ಬರ್ತ್ಡೇ ನಾವು ಆ ದಿನ ಶೂಟಿಂಗಲ್ಲಿ ಎಲ್ಲರೂ ಜೊತೆ ನಾವು ಆಚರಿಸ್ಕೊಂಡಿದ್ವಿ ಅನ್ನೋ ಒಂದು ನೆನಪಿರುತ್ತೆ. ಹಾಗಾಗಿ ಇದೊಂಥರ ಸ್ಪೆಷಲ್ ನನಗೆ. ಬರ್ತ್ಡೇ ಅಂದರೆ ಸಾಕಷ್ಟು ಗಿಫ್ಟ್ಗಳು ಬರ್ತಾ ಇರುತ್ತೆ. ಸೊ ನಿಮಗೆ ಇವತ್ತು ಈ ಗಿಫ್ಟ್ ಏನು ಗಿಫ್ಟ್ ಬಂತು, ಮತ್ತು ಕುಮಾರಸ್ವಾಮಿ ಏನು ಗಿಫ್ಟ್ ತಗೊಂಡ್ರಿ ಇವತ್ತು ನೀವು? ಇಲ್ಲ, ಇನ್ನೂ ಏನು ಗಿಫ್ಟ್ ಬಂದಿಲ್ಲ. ಬೇರೆ ಇಲ್ಲಿ ಟೆಕ್ನಿಷಿಯನ್ಸ್ ಎಲ್ಲ ಇದು ಮಾಡ್ತಿದ್ದಾರೆ. ಸಂಜೆ ಬೇಗ ಪ್ಯಾಕಪ್ ಆದಮೇಲೆ ಮನೆಗೆ ಹೋದ್ಮೇಲೆ ಗಿಫ್ಟ್ ನೋಡಬೇಕೇನಿರುತ್ತೆ ಅಂತ. ಪ್ಲ್ಯಾನಲ್ಲಿ ಇದೆಯಾ ಇವತ್ತಾ? ಇಲ್ಲ, ಇವತ್ತು ದೀಪಾವಳಿ ಹಬ್ಬ ಇರೋದ್ರಿಂದ ಎಲ್ಲೂ ಮನೆಯಿಂದ ಹೊರಗೆ ಹೋಗಲ್ಲ. ಯಾಕಂದರೆ ಎಲ್ಲ ಮನೆಯಲ್ಲಿ ದೇವರಿಗೆ ಪೂಜೆ ಮಾಡಿ ಮತ್ತು ಹೊರಗಡೆ ದೀಪಗಳನ್ನೆಲ್ಲ ಅಂಟಿಸಿ ಪಟಾಕಿ ಹೊಡೆಯೋದಿದೆ. ಸೊ ಹಾಗಾಗಿ ಎಲ್ಲೂ ಹೊರಗಡೆ ಹೋಗಲ್ಲ. 3 days ಮನೇಲಿ ಆಚರಿಸ್ತೀವಿ. ಸಾಕಷ್ಟು ಸಿನಿಮಾಗಳ ಹಾಡುಗಳು ತುಂಬ ಇಷ್ಟ ಆಗಿದೆ. ಆದರೆ ಈ ಸಂದರ್ಭದಲ್ಲಿ ನೀವು ಯಾವ ಒಂದು ಹಾಡನ್ನು ನೆನಪಿಸ್ಕೊಳ್ತೀರಾ? ನನಗೆ ನಿನಗಾಗಿ ಸಿನಿಮಾದು ನೆನಪಾಗುತ್ತೆ, ತವರಿಗೆ ಬಾ ತಂಗಿ, ಅಣ್ಣ ತಂಗಿ, ಸುಮಾರು ಸಿನಿಮಾಗಳದ್ದು ಒಂದೊಂದು. ಹಾಗೆ ನಾವು ಇನ್ನು ರಾಧಿಕಾ ಅವರನ್ನು ಯಾವಾಗ ತಂಗಿಯಾಗಿ ಮತ್ತೆ ತೆರೆ ನೋಡ್ಬೋದು ಅಂತ ಹೇಳ್ತೀರಾ? ತಂಗಿಯಾಗಿ ನಮ್ಮ ಸಾಯಿ ಪ್ರಕಾಶ್ ಸರ್ನ ಕೇಳಬೇಕು. ಯಾಕಂದರೆ ಇದು ನಂದು ಒಬ್ಬಳು ಡಿಸಿಷನ್ ಅಲ್ಲ. ಶಿವಣ್ಣ, ಹಂಸಲೇಖ ಸರ್ ಅವರು ಮತ್ತು ಸಾಯಿ ಪ್ರಕಾಶ್ ಸರ್ ಇವರೆಲ್ಲ ನಾವೊಂದು ಟೀಮ್ ಮತ್ತೆ ಸೇರಬೇಕು. ಅಂದರೆ ಎಲ್ಲರೂ ಒಂದು ಸಲ ಕೂತ್ಕೊಂಡು ಮಾತಾಡಬೇಕು. ಕನಸಿನ ಪಾತ್ರ ಏನಾದರೂ ಇದೆ ನಿಮಗೆ? ಇಲ್ಲ, ಇನ್ನೂ ಬಹಳಷ್ಟು ಪಾತ್ರಗಳು ಮಾಡೋದು ಬ್ಯಾಲೆನ್ಸಲ್ಲಿದೆ. ಪಂಜರ ಕಲ್ಪನಾ ಅವ್ರದ್ದು ಆ ಥರದೊಂದು ಮಾಡಬೇಕು ಅಂತ ಆಸೆ ಇದೆ. ಆಮೇಲೆ ಅರುಂಧತಿ ರೀಸೆಂಟಾಗಿ ಆ ಥರ ಮಾಡಬೇಕು ಅಂತ. ಇನ್ನೂ ಒಳ್ಳೆ ಡ್ಯಾನ್ಸ್ ಇರೋವಂಥ ಸಿನಿಮಾ ಮಾಡಬೇಕಾದ್ರೆ ಇನ್ನೂ ಹಲ್ವಾರು. ನಮಗೇನಂದರೆ ಸಿನಿಮಾದಲ್ಲಿ ಇಷ್ಟಕ್ಕೆ ಮುಗಿಯಲ್ಲ. ದಿನ ಆಸೆಗಳು ಕನಸುಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಮತ್ತು ಸಿನಿಮಾದಲ್ಲಿ ಕಲಿಯೋದು ದಿನಕ್ಕೂ ಜಾಸ್ತಿ ಇರುತ್ತೆ. ಹಾಗಾಗಿ ಯಾವುದಕ್ಕೂ ಅದಕ್ಕೆ ಫುಲ್ ಸ್ಟಾಪ್ ಅಂತ ಇರೋದಿಲ್ಲ. ಕೊನೆಯದಾಗಿ ನಿಮ್ಮ ಅಭಿಮಾನಿಗಳಿಗೆ ಏನು ಇಷ್ಟಪಡ್ತಾರೆ? ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಪಟಾಕಿ ಹೊಡಿಯೋಕೆ ಹುಷಾರಾಗಿ ಹೊಡೀರಿ. ಯಾಕಂದರೆ ಅದರಲ್ಲೂ ಮಕ್ಕಳನ್ನ ಸ್ವಲ್ಪ ದೂರ ಇಟ್ಟು ತಂದೆ ತಾಯಿ ಹೊಡಿಯೋದು ಸೇಫ್ ಅಂತ ಅನಿಸುತ್ತೆ. ಸೇಫ್ ದೀಪಾವಳಿ. ಸೊ ಇದಿಷ್ಟು ಕನ್ನಡದ ಹುಡುಗಿ ರಾಧಿಕಾ ಕುಮಾರಸ್ವಾಮಿ ಅವರ ಮನದಾಳದ ಮಾತುಗಳು. ಹೀಗೆ ಯಾವಾಗಲೂ ನಗಲ್ತಾ ಇರಲಿ, ಹೆಚ್ಚು ಸಿನಿಮಾಗಳು ಮಾಡ್ತೇನೆ ಅಂತ ನಾವು ಕೂಡ ಹಾರೈಸೋಣ. ಸೊ ಕ್ಯಾಮ್ರಾ ಪರ್ಸನ್ ಯೋಗಿಯೊಂದಿಗೆ ಯತೀಶ್ ಸಾಮಿನಸ್, ಬೆಂಗಳೂರು. ಇದು ಇವತ್ತಿನ ಸೆಕೆಂಡ್ ಶೋ. ನಾಳೆ ಮತ್ತಷ್ಟು ಕಲರ್ಫುಲ್ ಸುದ್ದಿಯೊಂದಿಗೆ ಭೇಟಿಯಾಗೋಣ. ಕೀಪ್ ವಾಚಿಂಗ್ ಸೆಕೆಂಡ್ ಶೋ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಿಸರ್ಗಾಲಯ ರೂಟ್ ಹೇರ್ ಆಯಿಲ್, ನಿಸರ್ಗಾಲಯ ಶಕ್ತಿ, ನ್ಯೂಟ್ರಿಗೇನ್, ನ್ಯೂಟ್ರಿಸ್ಲಿಮ್, ನ್ಯೂಟ್ರಿಆಕ್ಟಿವ್, ಎನರ್ಜಿ ತರುವುದು ಗೋಲ್ಡ್ ವಿನ್, ಕಾರ್ಡಿಯಾ ಲೈಫ್, ಪರ್ಫೆಕ್ಟ್ ಕೇರ್. ವಿಜಯವಾಣಿ ಕನ್ನಡ ದಿನಪತ್ರಿಕೆ, ಆಯುರ್ವೇನ್ ರವರ ಮೆಮೆಂಟೋ.